ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ಒಬ್ಬ ಮಹಾನ್ ಮಾನವತಾವಾದಿ, ಶರಣ ಸಂಸ್ಕೃತಿಯ ಅಮೂಲ್ಯ ರತ್ನ, ಸಮಾಜ ಸುಧಾರಕ ಹಾಗೂ ಭಕ್ತಿ ಕಾವ್ಯದ ಶ್ರೇಷ್ಠ ವಚನಕಾರರಾದ ಶ್ರೀ ಅಂಬಿಗರ ಚೌಡಯ್ಯನವರ ಒಂದು ಜಯಂತಿ ಅಂಗವಾಗಿ ಅವರ ಒಂದಷ್ಟು ವಿಚಾರಧಾರೆಗಳನ್ನು ತಿಳಿದುಕೊಳ್ತಾ ಹೋಗೋಣ. ಸ್ನೇಹಿತರೆ, ಇವರ ಒಂದು ಜೀವನದ ಒಂದು ದಾರಿ, ಇವರ ಒಂದು ಸಾಮಾಜಿಕ ಕ್ರಾಂತಿ, ಇವರ ಒಂದು ಜೀವನವೇ ಒಂದು ಪಾಠ ಅಂತ ಹೇಳ್ಬೋದು. ಇವರ ವಚನಗಳೇ ದಾರಿದೀಪ ಅಂತ ಹೇಳ್ಬೋದು. ಸ್ನೇಹಿತರೆ, ಅಂಬಿಗರ ಚೌಡಯ್ಯನವರ ಜೀವನದ ಹಿನ್ನೆಲೆಯನ್ನು ನೋಡೋದಾದರೆ, ಅಂಬಿಗರ ಚೌಡಯ್ಯನವರು 12ನೇ ಶತಮಾನದ ಶರಣ ಚಳವಳಿಯ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಇವರು ಅಂಬಿಗ ವೃತ್ತಿಯನ್ನು ಮಾಡುವ ಸಮುದಾಯದಿಂದ ಬಂದವರು. ಆಗಿನ ಒಂದು ಕಾಲದಲ್ಲಿ ಸಮಾಜದಲ್ಲಿ ತಳಮಟ್ಟದ ವರ್ಗವೆಂದು ಪರಿಗಣಿಸಲ್ಪಟ್ಟ ಸಮುದಾಯದಿಂದ ಬಂದಿದ್ದರೂ ಕೂಡ ಇವರ ಚಿಂತನೆ ಉನ್ನತವಾಗಿತ್ತು ಅಂತ ಹೇಳ್ಬೋದು. ಅವರ ಆತ್ಮ ವಿಶ್ವವ್ಯಾಪಿಯಾಗಿತ್ತು ಅಂತ ಹೇಳ್ಬೋದು. ಇವರು ಅನುಭವಿಸಿದ ನೋವು, ಅವಮಾನ, ಅನ್ಯಾಯಗಳು ಅವರ ಮನಸ್ಸನ್ನು ಕುಗ್ಗಿಸಲಿಲ್ಲ. ಸ್ನೇಹಿತರೆ, ಬದಲಾಗಿ ಅವರು ಸಮಾಜದ ಅಸಮಾನತೆಯನ್ನು ಪ್ರಶ್ನಿಸುವ ಶಕ್ತಿಯನ್ನು ಅವರಿಗೆ ನೀಡಿದವು. ಅವರ ಜೀವನವೇ ಹೇಳುತ್ತದೆ, ಮಾನವನು ದೊಡ್ಡವನು ಆಗುವುದು ಜನ್ಮದಿಂದಲ್ಲ, ಗುಣದಿಂದ ಮತ್ತು ಚಿಂತನೆಯಿಂದ ಅನ್ನುವಂಥದ್ದು. ಇವರ ಒಂದು ವಚನಗಳನ್ನು, ಸಂದೇಶವನ್ನು ನೋಡೋದಾದರೆ, ಅಂಬಿಗರ ಚೌಡಯ್ಯ ವಚನಗಳು ಸರಳವಾಗಿದ್ದರೂ ಕೂಡ ಅರ್ಥದಲ್ಲಿ ಅತ್ಯಂತ ಆಳವಾಗಿವೆ ಅಂತ ಹೇಳ್ಬೋದು. ಅವರು ದೇವರನ್ನು ಮಂದಿರಗಳಲ್ಲೇ ಹುಡುಕಲಿಲ್ಲ, ಮಾನವನೊಳಗೆ, ಮಾನವೀಯತೆಯೊಳಗೆ ಹುಡುಕಿದಂಥವರು. ಜಾತಿ, ವರ್ಣ, ವೃತ್ತಿ ಆಧಾರದ ಮೇಲೆ ನಡೆಯುವ ಭೇದ ಭಾವವನ್ನು ಅವರು ಧೈರ್ಯವಾಗಿ ಪ್ರಶ್ನಿಸಿದರು ಅಂತ ಹೇಳ್ಬೋದು. ಇವರ ವಚನಗಳ ಸಾರಾಂಶ ಏನಂತಂದರೆ, ಎಲ್ಲರೂ ಸಮಾನರು, ದುಡಿಮೆ ಪವಿತ್ರ, ಭಕ್ತಿ ಅಂತರಂಗದಿಂದ ಬರಬೇಕು, ನಟನೆ ಬೇಡ ಎನ್ನುವಂಥದ್ದು ವಚನಗಳ ಸಾರಾಂಶ. ಸ್ನೇಹಿತರೆ, ಅವರು ಹೇಳಿದಂತೆ ದೇವರು ಸತ್ಯವನ್ನು ಇಷ್ಟಪಡುತ್ತಾನೆ, ಅಹಂಕಾರವನ್ನಲ್ಲ ಅನ್ನುವಂಥದ್ದು. ಹೊರಗಿನ ಆಚಾರಗಳಿಗಿಂತ ಒಳಗಿನ ಶುದ್ಧತೆಯೇ ಮುಖ್ಯ ಎಂಬ ಸಂದೇಶವನ್ನು ಅವರು ಈ ಒಂದು ಸಮಾಜಕ್ಕೆ ನೀಡಿದರು ಅಂತ ಹೇಳ್ಬೋದು. ಈ ಒಂದು ಅಂಬಿಗರ ಚೌಡಯ್ಯನವರ ಸಾಮಾಜಿಕ ಕ್ರಾಂತಿಯನ್ನು ನೋಡೋದಾದರೆ, ಅಂಬಿಗರ ಚೌಡಯ್ಯನವರು ಶರಣ ಚಳವಳಿಯ ಮೂಲಕ ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರಲು ಪ್ರಯತ್ನಿಸಿದಂಥವರು. ಅವರು ಬೋಧಿಸಿದ ತತ್ವಗಳು ಇಂದಿಗೂ ಪ್ರಸ್ತುತವಾಗಿವೆ. ಸ್ನೇಹಿತರೆ, ಜಾತಿ ಭೇದ, ಅಸಮಾನತೆ, ಅಂಧಶ್ರದ್ಧೆ, ದಾಸ್ಯ ಮನೋಭಾವ ಇವೆಲ್ಲದರ ವಿರುದ್ಧ ಅವರು ತಮ್ಮ ವಚನಗಳ ಮೂಲಕ ಹೋರಾಟವನ್ನು ನಡೆಸಿದಂಥವರು. ಅವರ ದೃಷ್ಟಿಯಲ್ಲಿ ದುಡಿತ ಮಾಡುವ ಕೈಗಳು ಪವಿತ್ರ, ಬೆವರು ಸುರಿಸುವ ಜೀವನ ಶ್ರೇಷ್ಠ, ಮಾನವೀಯತೆ ಧರ್ಮದ ಮೂಲ. ಈ ತತ್ವಗಳು ಇಂದಿನ ಯುವಜನತೆಗೆ ಬಹಳ ಅಗತ್ಯವಾಗಿವೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಂದಿನ ಸಮಾಜಕ್ಕೆ ಅಂಬಿಗರ ಚೌಡಯ್ಯನವರ ಸಂದೇಶವನ್ನು ನೋಡೋದಾದರೆ, ಇಂದಿನ ಯುಗದಲ್ಲಿ ನಾವು ತಂತ್ರಜ್ಞಾನದಲ್ಲಿ ಮುನ್ನಡೆದಿದ್ದೇವೆ, ತಂತ್ರಜ್ಞಾನದಲ್ಲಿ ಬೆಳೆದಿದ್ದೇವೆ, ಆದರೆ ಮಾನವೀಯ ಮೌಲ್ಯಗಳಲ್ಲಿ ನಾವು ಎಷ್ಟು ಮುನ್ನಡೆದಿದ್ದೇವೆ ಎಂಬ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಬೇಕು. ಸ್ನೇಹಿತರೆ, ಅಂಬಿಗರ ಚೌಡಯ್ಯನವರು ನಮಗೆ ಹೇಳ್ತಾರೆ, ಮಾನವನನ್ನು ಮಾನವನಾಗಿ ಕಾಣಿರಿ, ಯಾರನ್ನು ಅವರ ಜಾತಿ, ವೃತ್ತಿ, ಸಂಪತ್ತಿನ ಆಧಾರದಲ್ಲಿ ತೀರ್ಮಾನಿಸಬೇಡಿ ಅಂತ ಹೇಳ್ತಾರೆ. ಇದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ, ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅನುಸರಿಸಬೇಕಾದಂಥ ಒಂದು ಸಂದೇಶ. ಸ್ನೇಹಿತರೆ, ಇವತ್ತಿನ ಯುವಜನತೆಗೆ ಒಂದು ಕರೆಯನ್ನು ಕೊಡೋದಾದರೆ, ಪ್ರೀತಿಯ ಯುವಕರೇ, ಅಂಬಿಗರ ಚೌಡಯ್ಯನವರು ಒಂದು ಜೀವನ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು. ಕಷ್ಟಗಳಿಂದ ಹೆದರಬೇಡಿ, ನಿಮ್ಮ ಹಿನ್ನೆಲೆ ನಿಮ್ಮ ಸಾಧನೆಗೆ ಅಡ್ಡಿಯಾಗಬಾರದು. ಶ್ರಮ, ಪ್ರಾಮಾಣಿಕತೆ ಮತ್ತು ಆತ್ಮಗೌರವ ಇವೇ ನಿಮ್ಮ ನಿಜವಾದ ಶಕ್ತಿ ಅನ್ನುವಂಥದ್ದು ಅವರು ನಮಗೆ ಕಲಿಸಿದ್ದು. ನೀನು ಯಾರು ಎಂಬುದಕ್ಕಿಂತ ನೀನು ಹೇಗಿದ್ದೀಯಾ ಅದೇ ಬಹಳ ಮುಖ್ಯವಾಗಿರುವಂಥದ್ದು. ಸ್ನೇಹಿತರೆ, ಕೊನೆಯಲ್ಲಿ ಇಂದು ಅಂಬಿಗರ ಚೌಡಯ್ಯನವರ ಒಂದು ಜಯಂತಿ ಆಚರಿಸುವುದೆಂದರೆ ಕೇವಲ ಅವರ ಫೋಟೋಗೆ ಹಾರ ಹಾಕುವುದಷ್ಟೇ ಅಲ್ಲ, ಅವರ ಚಿಂತನೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ಗೌರವ. ಸ್ನೇಹಿತರೆ, ನಾವೆಲ್ಲರೂ ಅವರ ಸಂದೇಶವನ್ನು ಜೀವನದಲ್ಲಿ ಅನುಸರಿಸೋಣ. ಸಮಾನತೆ, ಶ್ರಮದ ಗೌರವ, ಮಾನವೀಯತೆ ಮತ್ತು ಸತ್ಯ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ, ಅಂತಹ ಮಹಾನ್ ಶರಣನಿಗೆ ಶತ ನಮನಗಳನ್ನು. ಅಂಬಿಗರ ಚೌಡಯ್ಯನವರ ಒಂದು ವಚನಗಳು ನಮ್ಮ ಬದುಕಿಗೆ ಬೆಳಕಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಈ ಒಂದು ಅಂಬಿಗರ ಚೌಡಯ್ಯನವರ ಕುರಿತು ಹಂಚಿಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳು ತಮಗೆ ಇಷ್ಟವಾಗಿದ್ದರೆ ನನ್ನ ಒಂದು ವಿಡಿಯೋವನ್ನು ಹೆಚ್ಚಾಗಿ ದಯವಿಟ್ಟು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.